ಆದರೂ ಒಂದೆರಡು ಮಾತಾಡ್ತೀನಿ ಅಷ್ಟೇ ಬಂದಿ ಅಂತೇಳಿ. ಯಾಕಂದ್ರೆ ನಮ್ಮ ಸರ್ವಧರ್ಮ ಸಮ್ಮೇಳನ ಅಂದಾಗ ಮತ್ತು ನಾವು ನಮ್ಮದು ಸರ್ವಧರ್ಮ ಮಠ, ಯಾವುದೇ ಜಾತಿ ಧರ್ಮ ಇಲ್ಲದ ಮಠ ಸಿದ್ದನಕೊಳ್ಳ ಮಠ, ಹಾಗೆ ವಿಜಯಮಾನ್ ಸ್ವಾಮಿಗಳ ಮಠ. ಅಲ್ಲಿ ಕೂಡ ಎಲ್ಲ ಜನಾಂಗದವ್ರು ಬರ್ತಾರೆ ನಮ್ಮಲ್ಲಿ. ಈಗ ಹೆಂಗೆ ವಿಜಯಮಾಂತೇಶ್ ಮಠ ಐತಲ್ಲ ಹಂಗೆ ಅದು ಸಿದ್ದನಕೊಳ್ಳ. ನಾನು ಅದೇ ಹೇಳ್ತಾ ಇರ್ತೀನಿ, ವಿಜಯಾನಂದ ಎಷ್ಟೊಬ್ಬರೇ ಹೇಳ್ತಿರ್ತೀವಿ, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ, ದೇವಸ್ಥಾನದ ಹೊರಗೆ ಚಪ್ಪಲಿ ಹಂಗೆ ಬಿಡ್ತಾರೆ, ಹಂಗೆ ಬಿಟ್ಟು ಬರಂಗಿಲ್ಲ ಬರ್ರಿ ಅಂತೀನಿ, ಇಲ್ಲ ಬರಕ್ಕೆ ಹೋಗ್ರಿ ಅಂತ. ಆ ಒಂದು ಶಕ್ತಿಯನ್ನು ಪಡೆದಂಥ ಮಠಗಳು ವಿಜಯಮಾಂತೇಶ್ ಮಠಗಳ ಒಂದು ಸಿದ್ದನಕೊಳ್ಳ ಮಠ. ಹೀಗಾಗಿ ಎಲ್ಲ ಧರ್ಮದವರು ಗೌರವ ಕೊಡ್ತಾರೆ ನಮಗೆ, ನಾವು ಎಲ್ಲ ಧರ್ಮದವ್ರಿಗೆ ಗೌರವ ಕೊಡ್ತೀವಿ. ನಾವೇನು ಕೊಡ್ತೀವಿ, ಜಗತ್ತಿಗೆ ಏನು ಕೊಡ್ತೀವಿ ಅದನ್ನು ನಾವು ಪಡ್ಕೊತೀವಿ. ನಾವು ಗೌರವ ಕೊಟ್ಟರೆ ಒಳ್ಳೆ ಪಡ್ಕೊತೀವಿ. ನಾವು ಸೀಟಿಗೆ ಅಂದ್ರೆ ಅವ್ರು ಹಾಕೊಂಡು ಬಡಿತಾರೆ, ಬರೀ ಸೀಟಿಗೆ ಅಂದ್ರೆ ಅಷ್ಟಲ್ಲ. ಅದಕ್ಕೆ ಪ್ರೀತಿಯನ್ನು ಕೊಡುವಂಥದ್ದು, ನಾವು ಈ ಮಾನವ ಜನ್ಮಾಗಿ ಹುಟ್ಟಿ ಬಂದಿಂದ ಪ್ರೀತಿಯನ್ನೇ ಕೊಡಬೇಕು. ಆ ಪ್ರೀತಿ ಎಷ್ಟು ಕೊಡ್ತೀರಿ ಅದ್ರ 10 ಪಟ್ಟು ದೇವ್ರು ಕೊಡ್ತಾರೆ ನಮಗೆ ಹೊಳ್ಳಿ. ಹಾಗೆ ಮರ್ದೂಸ್ ಖಾದ್ರಿ ಅವರು, ಶಾ ಖಾದ್ರಿ ಅವರು ನಮ್ಮ ಸಿದ್ದಪ್ಪನ ಒಡನಾಡಿಗಳು. ಮೊದಲಿಂದ ನಮ್ಮ ಮಾರನ್ ಬಸರಿ ಗ್ರಾಮಕ್ಕೆ ಬರ್ತಿದ್ರು ಅವರು, ನಮ್ಮ ಮನೆಯಾಗೆ ಇರ್ತಿದ್ರು. ಫಸ್ಟ್ಗೆ ಅವರ ತಮ್ಮ ಧರ್ಮದ ಮನೆಗೆ ಹೋಗ್ತಿರ್ಲಿಲ್ಲ, ಫಸ್ಟ್ ಸಿದ್ದಪ್ಪನ ಮನೆಗೆ ಹೋಗೋಣ ಅಂತ ನಮ್ಮ ಅಜ್ಜನ ಮನೆಗೆ ಬರ್ತಿದ್ರು. ಅಲ್ಲಿಂದನೇ ಅವರವರು ಕೂಡ ಫಾರ್ವರ್ಡ್ ಮಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಇವತ್ತಿಗೆ ನಮ್ಮ ಮಠದಲ್ಲಿ ಮತ್ತೆ ಶಾ ಖಾದ್ರಿ ಅವ್ರ ಫೋಟೋ ಐತೆ, ಅದು ಎಷ್ಟು ಮಂದಿ ನೋಡ್ಯಾರೋ ಗೊತ್ತಿಲ್ಲ. ನಮ್ಮ ಅಣ್ಣಗರ್ ನೋಡೇನ ಅಂತ ನೋಡ, ನಮ್ಮ SM ನನ್ನ ಶಿಷ್ಯ ಅವನ ಬದಾಮಿ. ಎಲ್ಲರೂ ಅಲ್ಲಿ ಎಲ್ಲರೂ ನಾವು ದಾಸೋಹ ಭವನದಾಗ ಹಾಕಿವಿ. ಅದು ಎಲ್ಲ ಮುಸ್ಲಿಮ್ಸ್ ಇವತ್ತಿಗೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಬಂದು. ಹಾಗೇನೆ ಮುಸ್ಲಿಮ್ಸ್ ಮನ್ಯಾಗ ಸಿದ್ದಪ್ಪನ ಫೋಟೋನೂ ಐತೆ, ಅದನ್ನು ಹೇಳ್ತೀನಿ. ಎಷ್ಟೋ ಮಂದಿ ಎಲ್ಲಿದೆ ಜಾತಿ ಧರ್ಮ, ಎಲ್ಲಿದೆ ಹೇಳ್ರಿ ನೋಡೋಣ. ನಾವು ಮಾಡ್ಕೊಂಡಿದ್ದು ಜಾತಿ ಧರ್ಮ. ಯಾವ ಧರ್ಮ ಮಾನವೀಯತೆ, ಯಾವುದೇ ಧರ್ಮ ತಗೊಂಡ್ರಿ ನೀವು, ಪುರಾಣ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಎಲ್ಲ ಧರ್ಮಗಳು ಬೋಧಿಸೋದು ಮಾನವೀಯತೆ ಬಿಟ್ಟು ಯಾವುದೇ ಬೋಧಿಸೇ ಇಲ್ಲ, ಬೇರೆ ಏನು ಬೋಧಿಸೇ ಇಲ್ಲ. ಯಾವ ಧರ್ಮ ಹಿಂಸೆಯನ್ನು ಬೋಧಿಸ್ತದೆ ಅದು ಧರ್ಮನೇ ಅಲ್ಲ. ಹೀಗಾಗಿ ಎಲ್ಲ ಧರ್ಮಗಳಿಗೂ ಗೌರವ ಕೊಡುವಂಥವು ನಿಜವಾದ ಭಾರತೀಯ ಆಗ್ತಾನೆ. ನಿಜವಾದ ಭಾರತೀಯ ಯಾರಂದ್ರೆ ಎಲ್ಲ ಧರ್ಮಗಳಿಗೂ ಗೌರವ ಕೊಡುವಂಥವು ಭಾರತೀಯ ಆಗ್ತಾನೆ. ಮೊದಲು ನಾವು ಭಾರತೀಯರು ಅನ್ನೋದನ್ನು ಮೊದಲು ನೆನ್ಪಿಟ್ಕೋಬೇಕು. ಆಮೇಲೆ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ನಮ್ಮ ಮೂಲ ಉದ್ದೇಶ ಏನಿದೆ ಅಂದರೆ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋದಿರುತ್ತೆ ಹೊರತಾಗಿ ಬೇರೆ ಏನೂ ಇರೋಲ್ಲ ಅಂತ ಹೇಳ್ತೀನಿ. ಇವತ್ತಿನ ನಿರ್ಮಾಣದಲ್ಲಿ ಎಲ್ಲ ಭಕ್ತರು ಬರ್ತಾರೆ, ಮುಸ್ಲಿಮ್ಸ್ ಎಲ್ಲ ಬರ್ತಾರೆ ನಮ್ಮ ಮಠಕ್ಕೆ. ಎಷ್ಟೋ ಜನ ಹೇಳ್ತಾರೆ ಮುಸ್ಲಿಮ್ಸ್ ಬರಂಗಿಲ್ಲ ಅಂತ. ಯಾಕೆ ಬರಂಗಿಲ್ಲ? ಬರ್ರಿ ನಮ್ಮ ಮಠಕ್ಕೆ ಬರ್ರಿ, ಜಾಕ್ ಮಂದಿ ತೋರಿಸ್ತೀನಿ. ಎದಕ್ಕೆ ಬರ್ತಾರೆ? ಯಾವುದೇ ಧರ್ಮ ಇರಲಿ, ಯಾವುದೇ ಇರಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬರ್ತಾರೆ. ಈಗ ಹಿಂದೂಗಳು ಈ ದರ್ಗಾಕ್ಕೆ ನಡ್ಕೊಂತಾರೆ. ಯಾಕೆ ನಡ್ಕೊಂತಾರೆ? ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಡ್ಕೊತಾರೆ ಅವರು. ಇಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಬೆಂಕಿ ಹಚ್ಚೋದು, ಜಾತಿ ಬೆಂಕಿ ಹಚ್ಚೋದು ಬೇಡ್ರಿ. ನಾವೆಲ್ಲರೂ ಭಾರತೀಯರು ಅನ್ನೋದು ಮೊದಲು ತಿಳ್ಕೋಬೇಕು. ನಮ್ಮ ಭೂಮಿ ತಾಯಿಯನ್ನ ನೆಲ ರಕ್ಷಣೆ ಮಾಡುವಂಥ ಕೆಲಸ ಯಾರ್ದಪ್ಪ ಅಂದ್ರೆ ಪ್ರತಿಯೊಬ್ಬ ಧರ್ಮದವರು, ಪ್ರತಿಯೊಬ್ಬ ಭಾರತೀಯರ್ದು ಅಂತ ಹೇಳ್ತೀನಿ. ಅಷ್ಟು ಮಾಡಿ ಈಗಾಗಲೇ ವೇಳೆ ಬಾಳಾಗೈತೆ. ಅಜ್ಜವ್ರು ಮಾತಾಡೋರು ಇದಾರೆ. ಕವಾಲಿದ ಐತೈತಿ. ಯಾವಾಗ ಹೋದಾನ ಸ್ವಾಮಿ ಅಂತ ಕುಂತಾರ ಅವರು. ಬಡ ಬಡ ದರ್ಶನ ಕೊಟ್ಟು ಕಳಿಸ್ಕತ್ತಾರೆ. ನಮ್ದು ಏನಿದ್ರು ದೆಹಲಿಯಾಗಿಂದ ಬಂದಾರ. ಕವಾಲಿ ನೋಡು ಸ್ವಾಮಿ, ಕವಾಲಿ ಆಡ್ಸವನ ನಮ್ಮ ಮಗ. ಏನಿದ್ರು ನಮ್ದು ಏನು ಸಿನಿಮಾದ ಮಂದಿ ನಾವು. ಯಾಕಪ್ಪ, ನಮ್ಮ ವಿಜಯಾನಂದ ಗೊತ್ತೈತಿ ಸಿನಿಮಾ ಮಠ, ಕಲಾ ಪೋಷಕ ಮಠ. ಎಲ್ಲ ಕವಾಲಿಯರು ಬರ್ತಾರೆ ನಮ್ಮ ಮಠಕ್ಕೆ, ಎಲ್ಲರೂ ಬರ್ತಾರೆ. ಕಲಾ ಪೋಷಕ ಮಠ ಅಂದ್ರೆ ಎಲ್ಲರೂ ರಾಜ್ಕುಮಾರ್ ಬೆಳೆಸಿ ಅಂದ್ರೆ ವಿಚಾರ ಮಾಡಿ ಎಷ್ಟು ಮಟ್ಟಿಗೆ ಹೋಗೋದು ನಮ್ಮ ಮಠ. ಹಂಗೇನೆ ನಮ್ಮ ಇಳಕಲ್ ಭಕ್ತರು ಹೆಂಗ್ ಅದಾರ ಅಂತಂದ್ರ, ನಮ್ಮ ಇಳಕಲ್ ಭಕ್ತರು 60 ವರ್ಷಗಳಿಂದ ನಿರಂತರ ದಾಸೋಹ ನಡೆಸ್ಕೊಂಡ್ ಬಂದಾರ ಇಳಕಲ್ ಭಕ್ತರು. ಅದನ್ನ ಮರಿಬಾರ್ದು ಯಾರು. ಎಲ್ಲಾ ಧರ್ಮದವರು ಕೊಟ್ಟಾರ. ನಮ್ಮ ಮುಸ್ಲಿಮ್ಸ್ ಬಹಳ ದಾನ ಮಾಡ್ತಾರ. ಅದಕ್ಕೆ ನಾನು ಹೇಳ್ತೀನಿ ಎಷ್ಟೋ ಮಂದಿಗೆ, ನಾನು ಪೂಜೆ ಮಾಡುವಾಗ ಹಿಂದೂ ಆಗಿರ್ತೀನಿ, ದಾನ ಮಾಡುವಾಗ ಮುಸ್ಲಿಂ ಆಗ್ತೀನಿ, ಹಾಗೇನೆ ಪ್ರಾರ್ಥನೆ ಮಾಡುವಾಗ ಕ್ರಿಶ್ಚಿಯನ್ ಆಗಿರ್ತೀನಿ ಅಂತ ಹೇಳ್ತೀನಿ ನಾನು. ಆ ಒಂದು ಶಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಬೆಳಿತೀವಿ. ಯಾವ ಧರ್ಮ ಇನ್ನೊಂದು ಧರ್ಮವನ್ನು ಗೌರವಿಸ್ತೈತೆ ಅದೇ ನಿಜವಾದ ಧರ್ಮ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಮೇಡಮ್.